ಕಾರ್ ಮಾಡಿಫೈಸ್. ಇವತ್ತು ನಾನು ಕೂತಿರೋದು RS Pro ಅಲ್ಲಿ. ಇಟ್ಸ್ ನಥಿಂಗ್ ಬಟ್ ಇದು ನಮ್ಮದು ಸೆರಾಮಿಕ್ ಡೀಟೇಲಿಂಗ್ ಆ್ಯಂಡ್ PPF ಇದು ಶಾಪ್ ಆಗಿದೆ. ಸೊ ಈ ಶಾಪಲ್ಲಿ ಒಂದು ಡೀಟೇಲ್ಡ್ ವಿಡಿಯೋ ಆಫ್ ವಿಟಾರದು ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಒಂದು ಗ್ರ್ಯಾಂಡ್ ವಿಟಾರ ಎಷ್ಟು ದೂರದಿಂದ ಬಂದ ಕಾರನ್ನು ಒಂದು ನೀಟಾಗಿ ಒಂದು ಥೀಮ್ ಕಾನ್ಸೆಪ್ಟ್ ಎಲ್ಲ ಸೇರಿ ಮಾಡಿದ್ದೇವೆ. ಸೊ ಈಗ ಫಸ್ಟ್ ಆಫ್ ಆಲ್ ಈ ಕಾರಲ್ಲಿ ಔಟ್ಸೈಡ್ ಪ್ರೊಫೈಲ್ ಅಂತ ಬಂದಾಗ, ಅದರಲ್ಲಿನೂ ಫ್ರಂಟ್ ಪ್ರೊಫೈಲ್ ಅಂತ ಬಂದಾಗ ಹೆಡ್ಲೈಟನ್ನು ಚೇಂಜ್ ಮಾಡಿದ್ದೀವಿ. ಎಲ್ಲ ವಿಟಾರದು ಹೆಡ್ಲೈಟ್ ನಂಬರ್ ಪ್ರತಿಯೊಬ್ಬರಿಗೂ ಲೈಕ್ ಇಟ್ಸ್ 9005 ಹೆಡ್ಲೈಟ್ ನಂಬರ್ ವಿಚ್ ಕಮ್ಸ್ ವಿತ್ 2 years ವ್ಯಾರಂಟಿ. RS ಬ್ರ್ಯಾಂಡ್ ಇದು ಹೆಡ್ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಅದೇ ರೀತಿ ನಿಮಗೆ ವಿಟಾರ ಬೇಸಿಕ್ ಮಾಡೆಲಲ್ಲಿ ಒಂದು ಲಾಕ್ ಮಾಡಿದರೆ, ಸಪೋಸ್ ನೀವು ಈ ಥರ ಒಂದು ಕಾರನ್ನು ಲಾಕ್ ಮಾಡಿದರೆ ನಿಮಗೆ ಮಿರರ್ ಫೋಲ್ಡಿಂಗ್ ಆಪ್ಷನ್ ಕಾರಲ್ಲಿ ಇದಿರಲ್ಲ. ಸೊ ಈ ಕಾರಲ್ಲಿ ಒಂದು ಮಿರರ್ ಫೋಲ್ಡಿಂಗ್ ಕಿಟ್ಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಅದಾದ ನಂತರ ನಿಮಗೆ ಒಂದು ಕೂಲಿಂಗ್ ಪೇಪರನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಕಸ್ಟಮರಿಗೆ ಗರ್ವರೆ ಬ್ರ್ಯಾಂಡ್ ಇದೆ ಬೇಕಿತ್ತು, ಸೊ ಅದಕ್ಕೋಸ್ಕರ ಗರ್ವರೆ ಬ್ರ್ಯಾಂಡಿದ್ದು ಕೂಲಿಂಗ್ ಪೇಪರನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ನಾನು ತುಂಬ ಜನ ಕಸ್ಟಮರ್ ಅಟೆಂಡ್ ಮಾಡುವಾಗ ಕೂಲಿಂಗ್ ಪೇಪರ್ ಅಂತ ಹೇಳುವಾಗ, ಮೇಡಮ್ ಇದು ಲೀಗಲಿ ಅಪ್ರೂವ್ಡ್ ಇದೆಯಾ ಅಂತ ಕೇಳ್ತಾರೆ. ಸೊ 70% ಅಂತ ಬಂದಾಗ ಇಟ್ಸ್ ನಥಿಂಗ್ ಬಟ್ ಇಟ್ಸ್ ಎ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ. ನಿಮಗೆ ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಆಗಿಯೇ ಇರ್ತದೆ, ಓಕೆನಾ. ಬಟ್ ನಿಮಗೆ ಕೂಲಿಂಗ್ ರೇಷಿಯೋ ಈಗಂತೂ ಸಮ್ಮರ್ ಸೀಸನ್ ಟು ಬೀಟ್ ದಿ ಹೀಟ್, ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಇನ್ಸ್ಟಾಲ್ ಅ ಕೂಲಿಂಗ್ ಪೇಪರ್ ಸೊ ದ್ಯಾಟ್ ನಿಮಗೆ ಒಂದು ಡ್ರೈವಿಂಗ್ ಕಂಫರ್ಟ್ ಆಗಿರ್ತದೆ. ಸೊ ಈ ಕಾರಲ್ಲಿ ಔಟರ್ ಪ್ರೊಫೈಲಲ್ಲಿ ಇಷ್ಟು ಮಾಡಿದೆವು. ಅದ ನಂತರ ತುಂಬ ಜನರಿಗೆ ರ್ಯಾಟ್ ಇದು ಪ್ರಾಬ್ಲಮ್ ಇದೆ ಕಾರಲ್ಲಿ. ಸೊ ಹಾಗಾಗಿ ಈ ಕಸ್ಟಮರಿಗೆ ರ್ಯಾಟ್ ಮೆಷನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಇದು ನಿಮಗೆ ಅಂಡರ್ ದಿ ಇಂಜಿನ್ ನಿಮಗೆ ಬರ್ತದೆ ಕಂಪ್ಲೀಟ್ ಒಂದು ಸಿಲ್ವರ್ ಅಲ್ಯೂಮಿನಿಯಂ ಇದನ್ನು ಕಂಪ್ಲೀಟಾಗಿ ರ್ಯಾಟ್ ಮೆಷನ್ ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ದ್ಯಾಟ್ ನಿಮಗೆ ರ್ಯಾಟ್ಸ್ಗಳು ಒಳಗೆ ಬರೋದಾಗಿ ಚಾನ್ಸಸ್ ಕಮ್ಮಿ ಇರ್ತದೆ. ಈಗ ಇಂಟೀರಿಯರ್ ಅಂತ ಬಂದಾಗ ನಿಮಗೆ ಬೇಸಿಕ್ಲಿ ಫಸ್ಟ್ ಇದರಲ್ಲಿ ಮಾಡಿರೋದು ಒಂದು ಫುಲ್ ಫ್ಲೋರ್ ಮ್ಯಾಟ್. ಎಲ್ರಿಗೂ ಗೊತ್ತಿದೆ ಕಾರಲ್ಲಿ ನಿಮಗೆ ನಾರ್ಮಲ್ ಮ್ಯಾಟ್ ಕೊಟ್ಟಿರ್ತಾರೆ, ಫುಲ್ ಫ್ಲೋರ್ ಮ್ಯಾಟ್ ಕೊಟ್ಟಿರಲ್ಲ. ಸೊ ದ್ಯಾಟ್ ನಿಮಗೆ ಒರಿಜಿನಲ್ ಕಾರ್ಪೆಟ್ ತುಂಬ ಗಲೀಜಾಗಿ ವ್ಯಾಕ್ಯೂಮ್ ಮಾಡ್ತಾ ಇರಬೇಕು, ಬಟ್ಟೆಯಲ್ಲಿ ಕ್ಲೀನ್ ಮಾಡಲಿಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಫುಲ್ ಫ್ಲೋರ್ ಮ್ಯಾಟ್ ನಿಮಗೆ PVC ಮೆಟೀರಿಯಲ್ದು ಕಂಪ್ಲೀಟ್ ಲ್ಯಾಮಿನೇಷನ್ ಮಾಡಿಕೊಂಡ್ರೆ ಈ ನೀವು ಕಾಲಿಡುವಾಗ ಶೂಸ್ ಇದು ಮಣ್ಣು ಕೆಸರು ಏನೇ ಇದ್ರೂ ನಿಮಗೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಅದಾದ ನಂತರ ಸೊ ಇದು ಎಲ್ರಿಗೂ ಒಂದು ಬೇಸಿಕ್ ಆಗಿ ಬೇಕಾಗಿರುವಂಥ ಒಂದು ಪ್ರಾಡಕ್ಟ್ ಆಗಿದೆ. ಸೊ ಅದಾದ ನಂತರ ನಿಮಗೆ ಈ ಕಾರಲ್ಲಿ ನೆಕ್ಸ್ಟ್ ಮಾಡಿರುವಂಥದ್ದು ಥೀಮ್ ಕಾನ್ಸೆಪ್ಟ್. ಸೊ ಥೀಮ್ ಕಾನ್ಸೆಪ್ಟ್ ಅಂತ ಬಂದಾಗ ನಾನು ಹೈಯೆಸ್ಟ್ ಯೂಸ್ ಮಾಡಿರೋದೇ ಟಾಪ್ ಗೇರ್ ಬ್ರ್ಯಾಂಡ್ ಇದು ಕಂಪ್ಲೀಟ್ ಸೀಟ್ ಕವರ್ ವಿತ್ ಅ ಡೋರ್ ಪ್ಯಾಡ್ ವಿತ್ ಅ ಡ್ಯಾಶ್ ಬೋರ್ಡ್ ವಿತ್ ಅ ಸೈಡ್ ಪ್ಯಾನಲನ್ನು ನೀಟಾಗಿ ಅಪ್ಗ್ರೇಡ್ ಮಾಡಿದ್ದೇನೆ. ಕೆಲಸ ಅಂತ ಬಂದಾಗ ಪ್ರತಿಯೊಬ್ಬರು ಮಾಡ್ಬೋದು, ಎಲ್ರಿಗೂ ಥೀಮ್ ಕಾನ್ಸೆಪ್ಟ್ ಮಾಡ್ಬೋದು. ಸೊ ವೈ ಐ ಅಂದರೆ RS ಕಾರ್ ಮಾಡಿಫೈಸ್ ಯಾಕೆ ಹೈಲೈಟ್ ಮಾಡ್ತಿದ್ದೇವೆ ಅಂದರೆ ದ ಪ್ರೊಫೆಷ್ನಲಿಸಮ್ ಆಫ್ ದ ವರ್ಕ್, ದ ಕಂಪ್ಲೀಷನ್ ಆಫ್ ದ ವರ್ಕ್ ಕಮ್ಸ್ ಔಟ್ ಅಮೇಝಿಂಗ್. ಯಾಕಂದರೆ ವಿ ನೆವರ್ ಕಾಂಪ್ರಮೈಸ್ ವಿತ್ ದ ಕ್ವಾಲಿಟಿ ಆಫ್ ದ ವರ್ಕ್, ಅದೇ ರೀತಿ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್. ಸೊ ಟಾಪ್ ಗೇರ್ ಅಂತ ಬಂದಾಗ ಡೈಮಂಡ್ ಕಟ್ ಇಟ್ ಲುಕ್ಸ್ ಅಮೇಝಿಂಗ್ ಆಗಿ ಕಾಣ್ತದೆ. ಸೊ ಅದೇ ರೀತಿ ನಿಮಗೆ ಸೀಟ್ ಕವರು ನೋಡ್ತಿರ್ಬೋದು, ಕಂಪ್ಲೀಟ್ ಬಕೆಟ್ ಶೇಪ್ ಇದು ಕಂಪ್ಲೀಟ್ ಒಂದು ಬ್ಯೂಟಿಫುಲ್ ಫಿನಿಶಿಂಗ್ ಆಗಿ ಮಾಡಿದ್ದೇವೆ. ಸೊ ಡ್ಯಾಶ್ ಬೋರ್ಡು ನೋಡ್ತಿರ್ಬೋದು, ಗೇರ್ ಬಾಕ್ಸು ನೋಡ್ತಿರ್ಬೋದು, ಈ ರೀತಿ ಒಂದು ಥೀಮ್ ಕಾನ್ಸೆಪ್ಟನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಅದಾದ ನಂತರ ನಿಮಗೆ ಸಿಸ್ಟಮ್ ಅಂತ ಬಂದಾಗ ಇದರಲ್ಲಿ ಗ್ಲೋ ಪಂಕಿದು ಸ್ಯಾಂಟಾ ರೋಸದು ಸಿಸ್ಟಮನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ವಿತ್ 360 ಡಿಗ್ರಿ. ಸೊ ಇನ್ನೊಂದು ತುಂಬ ಜನನೇ ಹೇಳ್ತಾರೆ 360ಇಂದ ಬೆನಿಫಿಟ್ ಏನಿದೆ ಅಂತ. ಸೊ 360 ಅಂದರೆ ಬೇಸಿಕ್ಲಿ ನಿಮಗೆ 2 ಕ್ಯಾಮ್ರಾ 2 ಮಿರರಲ್ಲಿ ಬರ್ತದೆ, ಒಂದು ಫ್ರಂಟಲ್ಲಿ ಬರ್ತದೆ, ಒಂದು ಬ್ಯಾಕಲ್ಲಿ ಬರ್ತದೆ. ಸೊ ದ ಬೆನಿಫಿಟ್ ಆಫ್ ದ 360 ಏನಂದರೆ ನೀವು ಸಪೋಸ್ ಡ್ರೈವ್ ಮಾಡುವಾಗ, ಈಗಂತೂ ತುಂಬಾ ಇನ್ಸಿಡೆಂಟ್ ಆಗ್ತದೆ, ಗಾಡಿ ಬಂದು ಹಿಟ್ ಮಾಡೋದು, ಇಲ್ಲ ಡ್ರೈವಿಂಗ್ ಆಗುವಾಗ ಅವರೇ ಟಚ್ ಮಾಡಿ ನಿನ್ನ ಮಿಸ್ಟೇಕ್ ಅಂತ ಹೇಳೋದು, ಈ ಥರ ತುಂಬಾ ಇನ್ಸಿಡೆಂಟ್ ಆಗ್ತದೆ. ಸೊ ಟು ಅವಾಯ್ಡ್ ಆಲ್ ದಿಸ್ ಇನ್ಸಿಡೆಂಟ್, ಈಗ ಒಂದು ಪ್ರೂಫ್ ಇದ್ದರೆ ಆರ್ಗ್ಯುಮೆಂಟ್ ಎಲ್ಲಿಂದ ಬರ್ತದೆ, ಕರೆಕ್ಟ್ ತಾನೆ. ಸೊ ಅದಕ್ಕೋಸ್ಕರ ಒಂದು ಪೆನ್ ಡ್ರೈವ್ ಹಾಕಿ ನೀವು 360 ಕ್ಯಾಮ್ರಾ ಇಲ್ಲೊಂದು ಡ್ಯಾಶ್ ಕ್ಯಾಮ್ರಾವನ್ನು ಒಂದು ಅಪ್ಗ್ರೇಡ್ ಮಾಡಿದರೆ ಕಾರಲ್ಲಿ ಇಟ್ಸ್ ಅ ಸೇಫ್ಟಿ ಅಂತ ಹೇಳ್ಬೋದು. ಯಾಕಂದರೆ ಮೊನ್ನೆನೂ ನಂದೊಂದು ಕಸ್ಟಮರ್ದು ಎಟಿಗ ಕಾರೇ ಆಗಿರ್ಬೋದು, ಅದ್ರ ವೀಡಿಯೋ ನಾನು ನೆಕ್ಸ್ಟ್ ಮಾಡ್ತೇನೆ ವಿತ್ ಅ ಪ್ರೂಫ್. ಎಟಿಗ ಕಾರ್ದೇ ಒಂದು ಕಸ್ಟಮರ್ದು 2 ವೀಲರ್ ಅವರು ಬಂದು ಹಿಟ್ ಮಾಡಿ ಅವ್ರದ್ದು ತಲೆ ಕಂಪ್ಲೀಟ್ ಗ್ಲಾಸ್ ಒಡೆದೋಗಿತ್ತು. ಬಟ್ ಅವರು ವಾಟರ್ ತರೋಷ್ಟೊತ್ತಿಗೆ ಇವರು ಹುಡುಗರೇ ಓಡಿದ್ದಾರೆ. ಬಟ್ ಡ್ಯಾಶ್ ಕ್ಯಾಮ್ರಾದಲ್ಲಿ ಅವ್ರದ್ದು ನಂಬರ್ ನಿಮಗೆ ನೀಟಾಗಿ ಸೇವ್ ಆಗಿತ್ತು. ಸೊ ಇಟ್ ವಾಸ್ ವೆರಿ ಈಸಿ ಟು ನಿಮಗೆ ನಂಬರ್ ಪ್ಲೇಟ್ ಇಂದ ನಂಬರನ್ನು ತೆಗೆದು ಇನ್ಶೂರೆನ್ಸ್ ಕ್ಲೇಮ್ ಮಾಡಲಿಕ್ಕೆ ಈಸಿಯಾಗಿತ್ತು. ಸೊ ಅದರಿಂದಾಗಿ ಒಂದು 360 ತುಂಬಾ ಬೆನಿಫಿಟ್ ಇದೆ. ಈಗ ನೀವು ಡ್ರೈವ್ ಮಾಡುವಾಗ ಒಂದು ಪೆನ್ ಡ್ರೈವ್ ಹಾಕ್ಕೊಂಡ್ರೆ, ಸಪೋಸ್ ಎದುರಲ್ಲಿ ಯಾರೋ ಟಚ್ ಮಾಡಿದರು, ಬ್ಯಾಕಲ್ಲಿ ಬಂದು ಹಿಟ್ ಮಾಡಿದ್ರು, ಕಂಪ್ಲೀಟ್ ನಿಮಗೆ ಕಾರ್ದು ಸರೌಂಡಿಂಗನ್ನು ರೆಕಾರ್ಡ್ ಮಾಡ್ತದೆ. ದಿಸ್ ಈಸ್ ಅ ಬೆನಿಫಿಟ್ ಆಫ್ ದ 360. ಮತ್ತು ಆ್ಯಂಡ್ರಾಯ್ಡ್ ಅಂತ ಬಂದಾಗ ಪ್ರತಿಯೊಬ್ಬರಿಗೆ ಗೊತ್ತಿದೆ, ಇದರಲ್ಲಿ ನಿಮಗೆ ಕಾರ್ಪ್ಲೇ ಬರ್ತದೆ, ಆ್ಯಂಡ್ರಾಯ್ಡ್ ಆಟೋ ಬರ್ತದೆ, ಯೂಟ್ಯೂಬ್, ಗೂಗಲ್ ಮ್ಯಾಪ್ಸ್ ಎಲ್ಲನೂ ನಿಮಗೆ ನೀಟಾಗಿ ಬರ್ತದೆ. ಮತ್ತು ನಿಮಗೆ ಹೆಡ್ ಯೂನಿಟ್ ಜೊತೆ ಒಂದು ಸ್ಪೀಕರ್ ಅಂತ ಹೇಳಿ ಬಂದಾಗ ಇಟ್ಸ್ ವೆರಿ ಇಂಪಾರ್ಟೆಂಟ್. ಈ ಕಸ್ಟಮರ್ ಒಂದು ಸೂದಿಂಗ್ ಸೆಟಪ್ ಬೇಕಿತ್ತು. ಸೊ ಇವರಿಗೆ ಆಂಪ್ಲಿಫೈ ಸಬ್ವೂಫರಲ್ಲಿ ಹಾಕಿಲ್ಲ, ಬಟ್ ಆಡಿಸನ್ ಬ್ರ್ಯಾಂಡ್ ಇದು
ಫ್ರಂಟಿಗೆ 165 ಕಾಂಪೊನೆಂಟ್, ಬ್ಯಾಕಿಗೆ ಕೋಎಕ್ಸೆಲ್ ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಅದ್ರ ಜೊತೆ ಡ್ಯಾಂಪಿಂಗ್ ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಡ್ಯಾಂಪಿಂಗ್ ಅಂತ ಬಂದಾಗ ಟು ರಿಡ್ಯೂಸ್ ನಾಯ್ಸ್ ಕ್ಯಾನ್ಸಲೇಷನ್ ಫ್ರಮ್ ದಿ ಔಟ್ಸೈಡ್ ಆ್ಯಂಡ್ ವೆನ್ ಯು ಇನ್ಕ್ರೀಸ್ ದ ವಾಲ್ಯೂಮ್ ಆಫ್ ದ ಸ್ಪೀಕರ್ ಟು ರಿಡ್ಯೂಸ್ ದ ಡಿಸ್ಟಾರ್ಷನ್ ಸೌಂಡ್. ಸೊ ಇಟ್ ಈಸ್ ಲೈಕ್ ಈಸಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಡ್ಯಾಂಪಿಂಗ್ ಮಾಡಿದರೆ ನೀವು ಒಂದು ರೂಮಲ್ಲಿ ಡೋರ್ ಕ್ಲೋಸ್ ಮಾಡಿ ಕೂತ್ರೆ ಹೌ ಪೀಸ್ಫುಲ್ ಇಟ್ ವಿಲ್ ಬಿ, ಅದೇ ರೀತಿ ಡೋರ್ ಓಪನ್ ಇದ್ದರೆ ಅದೇ ರೀತಿ ಡ್ಯಾಂಪಿಗೂ ಇಟ್ ಮ್ಯಾಟರ್ಸ್. ಒಂದು ಕಾರಿಗೆ ಡ್ಯಾಂಪಿಂಗ್ ಇಲ್ಲದೆ ನೀವು ಗಾಡಿ ಓಡಿಸಿದ್ರೆ, ಎಸ್ಪೆಷಲಿ ಸುಜುಕಿ ಕಾರಿಗೆಲ್ಲ ಯು ವಿಲ್ ಹ್ಯಾವ್ ಅ ಲಾಡ್ ಆಫ್ ರೋಡ್ ನಾಯ್ಸಸ್ ಇರ್ತದೆ. ಅದೇ ರೀತಿ ಮ್ಯೂಸಿಕ್ ಔಟ್ಪುಟ್ ನಿಮಗೆ ದೇರ್ ಇಸ್ ಅ ಲಾಡ್ ಆಫ್ ಡಿಫ್ರೆನ್ಸ್. ಸೊ ಹಾಗಾಗಿ ಪ್ರತಿಯೊಂದು ಕಾರಿಗೆ ನಾನು ಡ್ಯಾಂಪಿಂಗನ್ನು ಅಪ್ಗ್ರೇಡ್ ಮಾಡಿಸ್ತೇನೆ. ಸೊ ಅದಾದ ನಂತರ ನಿಮಗೆ ಸೈಡ್ಸಲ್ಲಿ ನೋಡ್ತಿರ್ಬೋದು 2 AC ವೆನ್ಸ್, ಒಂದು ಸೆಂಟರ್ ಕನ್ಸೋಲ್, ಒಂದು ಗೇರ್ ಬಾಕ್ಸ್, ಒಂದು ಗೇರ್ ನಾಬ್. ಇಷ್ಟನ್ನು ನಾನು ಕಂಪ್ಲೀಟ್ ಮಾರುತಿ ಜೆನ್ಯೂನ್ ಪ್ರಾಡಕ್ಟನ್ನು ಯೂಸ್ ಮಾಡಿ ಓಲ್ಡ್ ಪಾರ್ಟ್ಸನ್ನು ತೆಗೆದು ನ್ಯೂವನ್ನು ಅಪ್ಗ್ರೇಡ್ ಮಾಡಿದ್ದೇನೆ. ಮೇಜರ್ ವರ್ಕ್ ಇನ್ನೊಂದು ಸ್ಟೇರಿಂಗ್ ಕಿಟ್, ಯಾಕಂದರೆ ಬೇಸಿಕ್ ಕಾರಲ್ಲಿ ನಿಮಗೆ ಸ್ಟೇರಿಂಗ್ ಕಿಟ್ ಬರಲ್ಲ. ಸೊ ನಿಮಗೆ ಸ್ಟೇರಿಂಗ್ ಕಿಟ್ ಇಲ್ಲಂದರೆ ಪ್ರತಿ ಸತಿ ನೀವು ಹೀಗೆ ವಾಲ್ಯೂಮ್ ಪ್ಲಸ್ ಮೈನಸ್ ಅಂತ ಡ್ರೈವಲ್ಲಿ ಮಾಡ್ತಿರುವಾಗ ಯು ಹ್ಯಾವ್ ಟು ಪ್ರೆಸ್ ಇನ್ ದಿಸ್ ವೇ. ಸೊ ಅದಕ್ಕೆ ಸ್ಟೇರಿಂಗ್ ಒಂದು ಇಟ್ಸ್ ಮ್ಯಾಂಡೇಟ್ರಿ, ವಾಲ್ಯೂಮ್ ಪ್ಲಸ್ ಮೈನಸ್, ಬ್ಯಾಕ್ವರ್ಡ್ ಫಾರ್ವರ್ಡ್, ಅದ ನಂತರ ಕಾಲ್ ಆನ್ಸರ್ ಡಿಸ್ಕನೆಕ್ಟ್, ಮತ್ತು ನಿಮಗೆ ಡಿ ಕಟ್ ವಿತ್ ಕಂಪ್ಲೀಟ್ ಲೆದರ್ ವಿತ್ ಸಿಲ್ವರ್ ಫಿನಿಶಿಂಗ್. ಬಟ್ ಒನ್ ಇಸ್ ಲುಕ್ ಆಲ್ಸೋ ಎನ್ಹಾನ್ಸಸ್ ಆ್ಯಂಡ್ ದ ಕ್ವಾಲಿಟಿ ಆಫ್ ದ ಟು ಡ್ರೈವ್ ವೆನ್ ಯು ಆರ್ ಡ್ರೈವಿಂಗ್ ಅಂಡ್ ಇಟ್ ವಿಲ್ ಬಿ ಈಸಿ ಟು ಆಪ್ರೇಟ್ ಯುವರ್ ಹೆಡ್ ಯೂನಿಟ್. ಸೊ ಇಷ್ಟನ್ನು ಈ ಕಾರಲ್ಲಿ ಮಾಡಿರುವಂಥದ್ದು. ಸೊ ಬೇಸಿಕ್ ಆಗಿ ಫ್ರಂಟ್ ಪ್ರೊಫೈಲಲ್ಲಿ ಹೆಡ್ಲೈಟ್ ಆಗಿರ್ಬೋದು, ಮಿರರ್ ಫೋಲ್ಡಿಂಗ್ ಆಗಿರ್ಬೋದು, ಕೂಲಿಂಗ್ ಪೇಪರ್ ಆಗಿರ್ಬೋದು, ರ್ಯಾಕ್ ಮೆಶ್ ಆಗಿರ್ಬೋದು, ಇಂಟೀರಿಯರ್ ಅಂತ ಬಂದಾಗ ಹೆಡ್ ಯೂನಿಟ್ ಅಂತ ಬಂದಾಗ ಬ್ಲೋ ಪಂಕ್ ಇದು ಸ್ಯಾಂಟಾ ರೋಸಾ ವಿತ್ 360 ಆಗಿರ್ಬೋದು, ಆಡಿಯೋ ಅಂತ ಬಂದಾಗ ಆಡಿಸನ್ ಬ್ರ್ಯಾಂಡ್ ಇದು ಕೋಎಕ್ಸೆಲ್ ಕಾಂಪೊನೆಂಟ್ ಆಗಿರ್ಬೋದು, ಫುಲ್ ಫಾರ್ಮ್ಯಾಟ್, ಥೀಮ್ ಕಾನ್ಸೆಪ್ಟ್, ಡ್ಯಾಂಪಿಂಗ್, ಸ್ಟೇರಿಂಗ್, ಈ ರೀತಿ ಒಂದು ವಿಟಾರವನ್ನು ಕಂಪ್ಲೀಟ್ ಬೇಸ್ ಟು ಟಾಪ್ ಆ್ಯಂಡ್ ಮಾಡಿಫೈ ಮಾಡಿದರೆ ಕಸ್ಟಮರ್ ಇಸ್ ಸೂಪರ್ ಹ್ಯಾಪಿ. ಆ್ಯಂಡ್ ನಮಗೊಂದು ತುಂಬಾ ಖುಷಿ ಆಯಿತು ಈ ಕೆಲಸ ನೋಡಿ. ದ ಕ್ವಾಲಿಟಿ ಆಫ್ ದ ವರ್ಕ್ ಆ್ಯಂಡ್ ದ ಫಿನಿಶಿಂಗ್ ಆಫ್ ದ ವರ್ಕ್ ಆ್ಯಂಡ್ ದ ಕಲರ್ ಕಾಂಬಿನೇಷನ್ ಆಫ್ ದ ವರ್ಕ್ ವಾಟ್ ಯು ಹ್ಯಾವ್ ಚೂಸನ್ ಇಸ್ ಅಲ್ಟಿಮೇಟ್. ಸೊ ಈ ವಿಚಾರದಲ್ಲಿ ಇಷ್ಟೇ ಮಾಡಿರುವಂಥದ್ದು ಕೆಲಸ. ಈ ವಿಡಿಯೋ ಎಂಡ್ ಮಾಡ್ತೇನೆ ನಾನೀಗ, ಯಾಕಂದರೆ ಇದರಲ್ಲಿ ಮಾಡಿರುವಂಥದ್ದು ಪ್ರತಿಯೊಂದು ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಐ ವಿಲ್ ಕ್ಯಾಚ್ ಅಪ್ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಈ ವಿಡಿಯೋ ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಫರ್ಗೆಟ್ ಮಾಡಿಬಿಡಿ, ಯಾಕಂದರೆ ಪ್ರತಿದಿನ ಒಂದು ಹೊಸ ಕಾರದು ಡಿಫ್ರೆಂಟ್ ಥರದ್ದು ಒಂದು ವಿಡಿಯೋ ಆಗ್ತೀವಿ. ತುಂಬ ಜನ ಹುಡುಕ್ತಿರ್ಬೋದು ನನಗೆ ಒಂದು ಒಳ್ಳೆ ಜಾಗ ಬೇಕು ಕಾರ್ ಮಾಡಿಫೈ ಮಾಡಲಿಕ್ಕೆ ಅಂತೇಳಿ ಇಂದ್ಕೊಂಡವರಿಗೆ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲೀಸ್ ಆಗಿರ್ಬೋದು, ಅವರಿಗೆ ಪ್ಲೀಸ್ ಇದನ್ನು ಶೇರ್ ಮಾಡಿ. ಇಟ್ ವಿಲ್ ಬಿ ಗ್ರೇಟ್ ಯೂಸ್ಫುಲ್ ಫಾರ್ ದೆಮ್. ಆ್ಯಂಡ್ ಲೊಕೇಶನ್ ಅಂತ ಬಂದಾಗ BTM ಲೇಔಟ್ ನಿಯರ್ Jaideva Hospital, exact opposite to Gopalan Mall. Thank you so much for watching this video and I'll catch up you guys in the next video. Till then, bye bye.